ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ ಸ್ನೇಹಿತರು? ನಾವು ಎಲ್ಲರೂ ಆರಾಮದೀವಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ನೇಹಿತರೆ. ನೋಡ್ರಿ, ಇವತ್ತು ಗೋಧಿ ಹಿಟ್ಟಿನ ದೋಸೆ ಟಿಫನಿಗೆ, ಹಾಗೆಯೇ ಕಾಯಿ ಚಟ್ನಿ. ಬರ್ರಿ ನಾಷ್ಟ ಮಾಡಿರಿ ಅಂತ ನೀವು ಕೂಡ ಬಿಸಿ ಬಿಸಿ ದೋಸೆ ಹಾಕಕತ್ತೀನಿ ನೋಡ್ರಿ. ಸೊ ದೋಸೆ ಹಾಕೋ ಮುಖಾಂತರ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ. ಇವತ್ತು ಸಿಂಪಲ್ಲಾಗಿ ಹಾಕಕತ್ತೀನಿ. ನೋಡ್ತಾ ಇರ್ಬೋದು. ಸೊ ದೋಸೆ ಮತ್ತು ಕಾಯಿ ಚಟ್ನಿ. ನೋಡ್ರಿ, ಕಾಯಿ ಚಟ್ನಿ ದೋಸೆ. ನೋಡ್ರಿ, ನಮ್ಮ ತನು ಇಲ್ಲೇ ಮಕ್ಕೊಂಡಿದ್ಲ. ಇನ್ನೂ 7 ಬೆಳಗಾಳ ಮಕ್ಕೊಂಡಾಳ. ಹೇಳಮ್ಮ, ಗುಡ್ ಮಾರ್ನಿಂಗ್ ತನು. ನಿದ್ದೆ ಐತಿ ಇನ್ನು. ಕಾವೇರಿ ರೆಡಿಗಳ ನಾಷ್ಟ ಮಾಡತ್ತಾಳ. ಹೆಂಗಾಗ್ಯಾವ ದೋಸೆ? ಚಲೋ ಆಗ್ಯಾವ? ಏನು ಮತ್ತದ ಇದು ಅವಲಕ್ಕಿ ಉಪ್ಪಿಟ್ಟು ಪೂಜೆ ಮಾಡಿದ್ಲ ಶುಕ್ರವಾರ ಇವತ್ತು. ಸೊ ನೋಡ್ರಿ, ಪೂಜೆ ಮಾಡ್ಯಾಳ. ನಿನ್ನೆ ಫ್ರಿಜ್ ಪೂಜೆ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಇವತ್ತು ಡೆಮೋ ಕೊಡೋಕ್ಕೂ ಬರೋರು ಇದ್ದಾರೆ. ಅಂದರೆ ಇದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿರಂಗಿಲ್ಲಲ್ಲ ಎಲ್ಲನೂ. ಸೊ ಹೀಗಾಗಿ ಇವತ್ತು ಮಾಹಿತಿ ಕೊಡೋಕೆ ಬರೋರು ಇದ್ದಾರೆ. ಆದರೂ ಸಣ್ಣ ಪುಟ್ಟ ಈಗ ಸದ್ಯಕ್ಕಂತೂ ಇಟ್ಕೊಂಡಿದ್ದೀನಿ, ಇನ್ನೂ ಏನು ಹೊಂದಿಸ್ಕೊಂಡಿಲ್ಲ. ನೋಡಿರಿ, ಹಂಗೆ ಇಟ್ಟೀನಿ. ಈಗ ಎಲ್ಲ ಹೊಂದಿಸಿದ ಮೇಲೆ ತೋರಿಸ್ತೀನಿ. ಫುಲ್ಲಿ ಆರ್ಗನೈಸ್ ಮಾಡಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವೆಲ್ಲ ರಾತ್ರಿ ನೋಡಿರಿ ಪಾತ್ರೆ ಇನ್ನೂ ಕುರ್ಜಾಗಕ್ಕೆ ಹಾಕಬೇಕು. ನೋಡಿರಿ ದೋಸೆ. ನೋಡಿರಿ ಸ್ನೇಹಿತರೆ, ನಾನು ಕೂಡ ಟಿಫನ್ ಹಾಕ್ಕೊಂಡೆ. ಬಿಸಿ ಬಿಸಿ ತಿಂದ್ರಾತಂತೇಳಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟಷ್ಟನ್ನು ಹಾಕಿ ಮಾಡ್ಕೊಂಡಿದ್ದೀನಿ ದೋಸೆ. ದಿಢೀರ್ ದೋಸೆ, ಡೂಪ್ಲಿಕೇಟ್ ದೋಸೆ, ಹಿಟ್ಟಿನ ದೋಸೆ ಏನಾದರೂ ಕರಿಬೋದು. ಭಾಳನ ಇಷ್ಟ ನಮಗಂತೂ ಇದೆ ದೋಸೆನ. ನೋಡಿರಿ, ಕಾವೇರಿ ಹೋದ್ಲು ನೋಡ್ರಿ. ಟೈಮ್ ಆಗೈತಿ ಈಕೆಗೆ. ನೋಡ್ರಿ, ಆಗಲೇ 9ಕ್ಕಿಂತ ಒಂದು 5-10 ನಿಮಿಷ ಐತಿ. ಬಿಸಿಲು ನೋಡ್ರಿ ಹೆಂಗೈತಿ ಸ್ನೇಹಿತರೆ. ಬಿಸಿಲಂತೂ ಭಾಳ ಐತ್ರಿಪ್ಪ. ನೋಡ್ತಾ ಇದ್ರಲ್ಲ, ಸಿಕ್ಕಾಪಟ್ಟೆ. ಸ್ನೇಹಿತರೆ ನೋಡ್ರಿ, ತನ್ನನ್ನು ಎಬ್ಸಿದೆ. ತನು ಎದ್ಲು, ಫ್ರೆಶ್ ಅಪ್ ಆದ್ಲು. ಹೌದಲ್ಪ, ಮುಖ ಅದು ತೊಳ್ಕೊಂಡಿಲ್ಲಿನ ಫ್ರೆಶ್ ಅಪ್ ಆದ್ಲು. ಏನು ತಿನ್ನತ್ತೀರಿ ಬಂಗಾರ? ದೋಸೆ ಶಿಮೆ ಆಗೈತಿ. ತಿನ್ನು. ಹಾಗೆ ಒಂದು ದೋಸೆ ಹಾಕಿಕೊಟ್ಟೇನಿ. ಮಿಕ್ಕಿ ಮೌಸ್ ಮಾಡಿದ್ದೆ. ಮಿಕ್ಕಿ ಮೌಸದು 2 ಕಿವಿ ತಿಂದ್ಲು ಈಗ. ಹೌದಲ್ಲ, 2 ಕಿವಿ ತಿಂದು ಇಲ್ಲ ಅದರದ್ದು. ಹೌದನ? ಚಾ ಅಂದ್ಲದ್ದು ಸ್ವಲ್ಪ ಚಹಾ ಕೊಟ್ಟೆ ನೋಡ್ರಿ. ಮೇಡಮ್ ರೀ ಇವ್ರೆ, ನಮ್ಮ ಮೇಡಮ್ ರೀ ಇವ್ರೆ. ಹೌದಲ್ರಿ ಮೇಡಮ್ ಅವ್ರ? ಇಲ್ಲ, ಯಾರ್ರೀ ನೀವು? ತನು ಅನ್ರಿ. ನಮಗೇನಾಗಬೇಕು ರೀ? ತನು ಬಿಡ್ರಿ, ನಮಗೇನಾಗಬೇಕು ರೀ? ನೀವು ಏನಾಗಬೇಕು ರೀ? ಸೊಸೆ, ಮುದ್ದಿನ ಸೊಸೆ, ಕೆಂಪವ್ವ. ಮುದ್ದಿನ ಸೊಸೆ ಕೆಂಪವ್ವ. ನಿನ್ನೆ ಫ್ರಿಜ್ ಪೂಜಾಕ್ಕೆ ಬಂದು ಇಲ್ಲೇ ಉಳ್ಕೊಂಡು ನೋಡ್ರಿ, ಹೋಗಿಲ್ಲ. ನಮ್ಮ ಫ್ರಿಜ್ ಹಂಗೈತಿ, ಮಸ್ತ್. ಹೋದವ ಎದ್ದು, ನೀ ಲೇಟಾಗಿ ಎದ್ದಿ. ಮಗನೂ ಇಲ್ಲೇ ಮಕ್ಕೊಂಡಿದ್ದ ಸ್ನೇಹಿತರೆ. ಮಗನೂ ಹೋಗಲಿಲ್ಲ ನಿನ್ನೆ, ನಾ ಹೋಗೋದಿಲ್ಲ ಅಂಥೇಳಿ. ಅವ್ನು ಬೆಳಗ್ಗೆ ಎದ್ದು ಲಗು ಹೋದ. ಟ್ಯೂಷನಿಗೆ ಹೋಗ್ಬೇಕಲ್ಲ ಅವ, ಹೀಗಾಗಿ ಸೈಕಲ್ ತೊಗೊಂಡು ಹೊಂಟಾನ್ರಿ ಈಗ ಟ್ಯೂಷನಿಗೆ. ಸೈಕಲ್ ತೊಗೊಂಡೋಗಿ ಸೈಕಲ್ ತೊಗೊಂಡು ಬರ್ತಾನು.
ಮಸ್ತಾಗೆ. ಅದಕ್ಕೆ ಎದ್ದು ಊಟ್ಲೆ ಹೋದ ನೋಡ್ರಿ. ಹೌದಲ್ಮ? ನೀನು ಬಾಜಿ ಮಾಡಿದ್ದಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿದ್ರಲ್ಲ ಬೆಳಗ್ಗೆಯಿಂದ ಎಲ್ಲನೂ ಶೇರ್ ಮಾಡಲಿಲ್ಲ. ಅತ್ತಿ ಬಂದಿದ್ಲ ಬೆಳಗ್ಗೆ, ಅಂದ್ರೆ ನಿನ್ನ ರಾತ್ರಿ ನಾವು ಅವ್ರ ಮನೆಗೆ ಬಂದಿದ್ಲು, ತಂಗಿ ಹತ್ರ. ಆ್ಯಕ್ಚುಲಿ ಅವ್ರ ಮಗ ಏನು ಅಡುಗೆ ಮಾಡ್ತಾರಲ್ಲ, ಅವ್ರಿಗೆ ಸ್ವಲ್ಪ ಆರಾಮಿರಲಿಲ್ಲ, ಹೀಗಾಗಿ ತಂಗಿ ಹತ್ರ ಬಂದಿದ್ರು. ಈಗ ಬೆಳಗ್ಗೆ ಬಂದಿಲ್ಲ ರೀ ಅತ್ತಿ. ಅಂದ್ರೆ ಸೊಪ್ಪು ವ್ಯಾಪಾರ ಮಾಡ್ತಾರಲ್ಲ ಅವರು, ಅದಕ್ಕೋಸ್ಕರ ನೀನೆಲ್ಲ ಸೊಪ್ಪು ಉಳ್ದಿತ್ತು ಅಂತ ತೊಗೊಂಬಂದಿದ್ರು. ನನಗೂ ತಂದು ಕೊಟ್ಟಾರ, ಆಮೇಲೆ ಶೇರ್ ಮಾಡ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ತೊಗೊಂಡು ಬಂದಾರ. ನಾನು ಫ್ರಿಜ್ ಒಳಗೆ ಇಟ್ಟೀನಿ. ಈಗ ನಂತರದಲ್ಲಿ ಎಲ್ಲ ಕ್ಲೀನ್ ಮಾಡಿ ನೀಟಾಗೆ ಹೊಂದಿಸಿ ಇಟ್ಕೊಳ್ಬೇಕು ನೋಡ್ರಿ. ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ರೆ ಚಲೋ ಅಂತ ಹೇಳ್ಬೋದು. ಯಾವುದೆಲ್ಲ ಕೆಡು ವಸ್ತುಗಳದಾವ ಅವನ್ನೆಲ್ಲ ನೀಟಾಗೆ ಫ್ರಿಜ್ ಒಳಗೆ ಹಾಕಿಬಿಡ್ತೀನಿ ರೀ ನಾನು. ಆಮೇಲೆ ಸ್ವಲ್ಪ ಹೇಳಿದೆ ನಿಮ್ಗೆ, ಗ್ಯಾಸ್ ಹತ್ರನೂ ಸ್ವಲ್ಪ ಇನ್ನೂ ಸ್ವಲ್ಪ ಚೇಂಜಸ್ ಆಗಬೇಕಾಗೈತಿ. ನನಗೆ ಒಟ್ಟನ್ನು ಗಾವಾಗೋಲ್ತಾಗೈತಲ್ಲಿ, ಅದಕ್ಕೋಸ್ಕರ ಚೇಂಜ್ ಮಾಡ್ಕೋಬೇಕು. ಇದೇ ಇನ್ನೂ ಒಟ್ಟೇನು ಕರೆಕ್ಟಾಗಿ ಏನು ಸೆಟ್ ಆಗೋಲ್ತ ಅನ್ಸಾಕತೈತೆ ನನಗೆ. ಆ ನಂತರ ಏನೈತಲ್ರಿ, ಇನ್ನು ನಂತರ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಬ್ಲಾಗ್ಸ್ ಎಲ್ಲ ಹೆಂಗೆ ಬರಾಗ್ತಾವು, ದಯವಿಟ್ಟು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ವ್ಯೂಸ್ ಅಂತೂ ತುಂಬಾ ಕಡಿಮೆ ಆಗ್ಯಾವು. ನಾನು ನಿಮ್ಗೆ ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ, ನಾನು ಯೂಟ್ಯೂಬನ್ನು ನಂಬ್ಕೊಂಡಿದ್ದೀನಿ. ಯೂಟ್ಯೂಬಲ್ಲೇ ಏನಾದರೂ ಮಾಡೋದಿದ್ರು ಯೂಟ್ಯೂಬಲ್ಲೇ ಮಾಡ್ಬೇಕು ನಾನು. ಇನ್ನು ಜಾಬ್ಗೆ ಬಂದ್ರೂ ಈಗ ಎಲ್ಲಿ ಅಷ್ಟೊಂದು ಜಾಬೂ ಇಲ್ಲರಿ, ಯಾಕಂದ್ರೆ ಈಗೆಲ್ಲ ಫ್ರೆಷರ್ಸನ್ನು ಕೇಳ್ತಾರೆ, ಹೀಗಾಗಿ ಸ್ವಲ್ಪ ಅದು ಪ್ರಾಬ್ಲಮ್ ಇರ್ತೈತಿ. ಅದಕ್ಕೋಸ್ಕರ ನಾನು ಏನು ಮಾಡಿದ್ರು ಇವೆರಡು ಚಾನಲ್ ಒಳಗೆ ನನ್ನ ಜೀವನಕ್ಕೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಹೆಚ್ಚಿನ ಸಪೋರ್ಟ್ ಕೊಡ್ರಿ ಅಂತ ಕೇಳೋದು, ಮತ್ತೇನಿಲ್ಲ. ವಿಡಿಯೋನ ನೀಟಾಗಿ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ನೋಡ್ರಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅದ್ರಾಗೂ ಹೆಣ್ಮಕ್ಳನ್ನ ಬೆಳೆಸ್ರಿ ಅಂತ ಕೇಳ್ಕೊತೇನೆ ನೋಡ್ರಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡ್ರಿ ನಮ್ಮ ತನು ಇದ್ದಾಳೆ. ತನುಗೆ ಮಧ್ಯಾಹ್ನ ಸ್ನಾನ ಮಾಡಿಸಿದೆ. ನೀರು ಶಿಸ್ತು ಕಾದಿದ್ವು, ಬಿಸಿ ಬಿಸಿ ನೀರು. ಸ್ನಾನ ಮಾಡಿಸಿದೆ. ಮಲ್ಕೊಂಡೆದ್ಲ, ಮಕ್ಕೊಂಡೆದ್ಲ. ಎದ್ದಿಂದ ಸ್ವಲ್ಪ ಆಟ ಆಡಿದ್ಲ. ಮತ್ತು ಏನು ತಿಂದು ಒಂದೆರಡು ಗೋಡಂಬಿ ಬೇಕಂದ್ಲ, ಗೋಡಂಬಿ ಕೊಟ್ಟೆ, ಗೋಡಂಬಿ ತಿಂದ್ಲ. ಮತ್ತು ಒಂದು ಫ್ರಿಜ್ಜಿಗೆ ನಿನ್ನೆ ಸ್ವೀಟ್ ತಂದಿದ್ವಲ್ಲ, ಆ ಸ್ವೀಟ್ ತಿಂದ್ಲು. ಮತ್ತೇನು ತಿಂದು? ಚಿಪ್ಸ್ ತಿಂದ್ಲ. ಎರಡು ಚಿಪ್ಸ್ ತಿಂದ್ಲ. ಭಾಳ ಕೊಟ್ಟಿಲ್ರಿ, ಯಾಕಂದ್ರೆ ಆರಾಮಿಲ್ಲ ಬೇಕಂದ. ಸುಮ್ಮನೆ ಮಾತಾಡೋದು ತರಿತ ನೋಡ್ರಿ. ನಂದಂತೂ ಟಿಕ್ಳಿ ಬೆವರಿಗೆ ಹೋಗೇ ಬಿಡ್ತೈತಿ, ಎಷ್ಟು ಹಚ್ಕೊಂಡ್ರು ಒರೆಸ್ಕೊಳದ್ರಾಗಂದ್ರೆ. ಮತ್ತು ಕರೆಂಟ್ ಅಂತೂ ಫುಲ್ ತೆಗೆದ್ಬಿಟ್ಟಾರ. ಕರೆಂಟ್ ಹೊರಗಿನೂ ಇಲ್ಲ, ಒಳಗಿನೂ ಇಲ್ಲ. ಇನ್ನೇ ಇಲ್ಲಕ್ಕ, ನಿಂದಿಗೆ ಹೋಗೇನೆ. ಹಾಂ, ಎಲ್ಲೋ ಬಕ್ಕೆ ಅಕ್ಕ ಕೆಲಸದಿಂದ ಹೊಂಟಾರು. ಚಹಾ ಆಯ್ತನ್ವಾ ಅಂದ್ರೆ ನಮ್ದಿನ್ನ ಚಹಾ ಇಲ್ಲ. ಅದ ಹೇಳ್ತಾ ಇದ್ವಿ, ಏನಿಲ್ಲ, ಕರೆಂಟ್ ಇಲ್ಲ. ಅಲ್ಲ ಗುಬ್ಬು, ಕರೆಂಟ್ ಇಲ್ಲ. ಸ್ವಲ್ಪ ಕೆಲಸ ಹಿಡ್ಕೊಂಡು ಕುಂತೀನಿ. ಅತ್ತಿ ಬಂದಿದ್ಲಲ್ಲ, ಹೇಳಿದೆ ನಿಮಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಪಾಲಕ್ ಸೊಪ್ಪು ತೊಗೊಂಬಂದ ಅಂತ. ಆರಾಮ್ ಗಾಳಿ ಕೂತ್ಕೊಂಡು ಬಿಡಿಸಿದ್ರಾತ ಅಂತ ಹೇಳಿ ಇಟ್ಕೊಂಡು ಕುಂತೀನಿ. ಬಟ್ ಕರೆಂಟ್ ಹೋದ್ವು. ಕಾವೇರಿ ಜಸ್ಟ್ ಬಂದಾಳ ಸ್ನೇಹಿತರೆ, ಫ್ರೆಶ್ ಅಪ್ ಆಗಾಕತ್ತಾಳ. ನಾನು ಎಲ್ಲ ಅಡುಗೆ ಮನೆ ಎಲ್ಲ ಸ್ವಲ್ಪ ಹೇಳಿದೆ ನಿಮ್ಗೆ, ಸೆಟಪ್ ಚೇಂಜ್ ಮಾಡ್ತೇನೆ ಅಂತ. ಮಾಡಿ ಎಲ್ಲ ಭಾಂಡೆ ತೊಳೆದು ಬಂದ ಒಳಗದ. ಭಾಂಡೆ ತೊಳೆದು ಕಸ ಹೊಡೆದು ಈಗ ಹೊರಗೆ ಬಂದು ಕುಂತೀನಿ ನೋಡ್ರಿ, ಫ್ರೆಶ್ ಅಪ್ ಆಗಿ. ಈಗೇನೈತಿ, ಸ್ವಲ್ಪ ದೀಪ ಹಚ್ಬಿಡುವ ಅಂದೇನು ಕಾವೇರಿಗೆ. ಇನ್ನು ಚಹಾ ಕುಡಿಬೇಕು, ಚಹಾ ಕುಡ್ದಿಲ್ಲ ಇನ್ನು. ಈಕೆ ನಿನ್ನೆ ಸಂಜೆಗೆ ಬಂದಕ್ಕೆ ಇಲ್ಲೇ ಅದಾಳ ನೋಡ್ರಿ, ಮನೆಗೆ ಹೋಗೋದಿಲ್ಲ ಅಂತ, ಇಲ್ಲೇ ಇರ್ತಾ ಅಂತ. ಅಲ್ಲಮ್ಮ, ಹೌದಲ್ಲ? ಸೊ ಈಗಂತೂ ಕತ್ಲೈತಿ, ಕತ್ಲದಾಗನ ವಿಡಿಯೋ ಮಾಡತ್ತೀವಿ ನೋಡ್ರಿ ನಾವು, ಚೇಂಜ್ ಇರಲಿ ಅಂಥೇಳಿ. ಹೌದಲ್ಮ? ಮತ್ತು ಕೇಳ್ತಾ ಇದ್ರಿ ತನಗೂ ಆರಾಮಾಗೈತಿ ಇಲ್ಲಂತ. ತನಗೂ ಆರಾಮಾಗೈತಿ, ಅವಾಗೂ ಆರಾಮಾಗೈತಿ. ಆದರೆ ಏನೀಗ ಅಪ್ಪಗೆ ಜ್ವರ ಬಂದವು, ಹಾಗೇನ ಇವ್ರ ಮಮ್ಮಿಗೆ ಜ್ವರ ಬಂದವು. ಕರ್ಸಿದ್ದಕ್ಕೆ ಹೋಗಿ ಬಂದ ತಕ್ಷಣ ಪೂಜಾಗೆ ಬಂದವು. 2 ದಿನ ಪೂಜಾನು ಮಲ್ಕೊಂಡು ಎದ್ಲ. ಈಗ ಅವ್ರ ಮನ್ಯಾಗ ಕ್ಯೂ ಹಚ್ಬಿಟ್ಟಾರ ನೋಡ್ರಿ. ಎಲ್ಲರಿಗೂ ಜ್ವರ ಅಂದ್ರೆ ಜ್ವರ. ಕ್ಯೂ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಾರ ನೋಡ್ರಿ. ದೀಪ ಹಚ್ಚತ್ತ ಕಾವೇರಿ. ಒಳಗೆ ಚಾರ್ಜಬಲ್ ಲೈಟ್ಸ್ ರೀ ಅವು, ಬಲ್ಬ್ಸ್. ಸೊ ಹಿಂಗಾಗಿ ಒಳಗೆ ಬೆಳಕೈತಿ. ಕರೆಂಟ್ ಫುಲ್ ತೆಗ್ದಾರ ನೋಡ್ರಿ. ಜಸ್ಟ್ ಚಾ ಇಟ್ಟೇನ್ವಾ? ಚಾ ಕುಡಿನ. ಸಾವಕಾಶ ಮಕ್ಕಕ್ಕೆ ಹಿಡ್ಕೊಂಡು ನೋಡ್ರಿ, ಹಿರೇತನ ಹಾಕಿದ.
ಉಲ್ಟಾ ಬೆಳಗ್ತಾರನ ಹುಚ್ಚಮ್ಮ ಹೊರಗೆ ನಿಂತು ಮಾಡ್ಬೇಕ ಹೋಗಲ್ಲ ಜಗ್ಲಿಗೆ ಮಾಡೋ ನಾನು ನೋಡ್ರಿ ಬುಟ್ಟಿ ಇವಿಷ್ಟು ಫ್ರಿಜ್ನಾಗ ಸೊಪ್ಪು ಎತ್ತಿಟ್ಕೊಂಡೀನಿ ನೋಡ್ರಿ ನಾನಿಲ್ಲೇ ಬುಟ್ಟಿ ಮತ್ತು ಸಿವುಡು ಬಿಚ್ಚಾಕ ಕತ್ತರಿ ಬೇಕು ಕತ್ತರಿ ತೊಗೊಂಬಂದೀನಿ ಇದೊಂದು ಬಟ್ಲ ಇಟ್ಕೊಂಡೀನಿ ಕರಿಬೇವು ನೋಡ್ರಿ ಎಷ್ಟು ತಾಜಾ ಐತಿ ಹಾಂ ಏನದು ಕೊತ್ತಂಬರಿ ಸೊಪ್ಪು ನೋಡಿ ಕೊತ್ತಂಬರಿ ಹೆಂಗೈತಿ ತಾಜಾ ಐತಿಲ್ಲ ಹಾಂ ಇದು ಒಂದು ಅವ್ರು ತೊಗೊಂಡಿರ್ತಾರಲ್ರಿ ಮಾರಾಕ ಉಳ್ದಿದ್ದನ್ನು ತಂಗಿಗೊಂದು ಸ್ವಲ್ಪ ನನಗೊಂದು ಸ್ವಲ್ಪ ಆಮನಿಗೊಂದು ಸ್ವಲ್ಪ ಎಲ್ಲರಿಗೆ ಕೊಟ್ಟಾರವ್ರು ಇಟ್ಟು ಸೋಸೋನಂತ ಸೊಳ್ಳೆಗೆ ನೋಡ್ರಿ ಸೊಳ್ಳೆ ಉದ್ದಿನ ಕಡ್ಡಿ ಹಚ್ಕೊಂಡೀವಿ ಸೊಳ್ಳೆ ಸಲುವಾಗ್ರಿ ಇದು ಇವೆಲ್ಲ ಸೋಸ್ತೇನೆ ರೀ ಕುತ್ಕೊಂಡ ನೋಡೋಣ ಅಡುಗೆ ಏನು ಮಾಡೋದಂತ ಹೇಳಿ ದಿನ ರೊಟ್ಟಿ ಮಾಡಿದ್ವಿ ಬಿಸಿ ಬಿಸಿ ರೊಟ್ಟಿ ಇವತ್ತು ಏನಾಕೈತೆ ನೋಡೋಣ ಅಂತ ತಿನ್ನಬಾರ್ದು ಅವೆಲ್ಲ ಹೊಲಸಿರ್ತಾವೆ ಹೂಗಳು ಪಾಲಕ್ ಪಾಲಕ್ ತೆಗಿಯೋದು ಬರ್ರಿ ಎರಡು ಸುಟ್ಟು ತೆಗಿ ಇದ್ರ ಮೇಲೆ ಇಡು ಆಳಿ ಮೇಲೆ ಅದ ಪಾಲಕ್ ಸ್ವಲ್ಪ ಹಾಲು ತೆಗಿತದ ಗಾಳಿ ಹೌದು ನೀರು ಐತಿ ಹಿಡ್ಕೋತೈತಿ ಸ್ವಲ್ಪ ಹಾಲು ಗಾಳಿ ಬಿದ್ದೈತಿ ಕೊತ್ತಂಬರಿ ಬೇಕಾರೆ ನಿಂಗೂ ಕೊತ್ತಂಬರಿ ಐತಿ ಫ್ರಿಜ್ನಾಗ ಐತಿ ಮತ್ತು ಬೇಕಾದ್ರೆ ಇಲ್ಲೇ ಫ್ರಿಜ್ನಾಗ ಇಟ್ಟು ಬೇಕಾದ್ರೆ ಇಸ್ಕೊತೀನಿ ನಾನು ಇಷ್ಟ ಐತಿ ಮಣ್ಣು ಅಷ್ಟೈತಿ ನೈರಿ ಮಣ್ಣು ಮೊಸರು ತೊಗೊಂಡೇನು ಅಂಗಿ ಜಕ್ಕೋದ ಅಂಗಿ ಜಕ್ಕೋ ಹಿಂದ್ಕೊಂಡು ಹಚ್ಕೊಂಡು ನಿಂಗೆ ನಿಗುದಿಲ್ಲ ಹಿಂದಿಂದ ಬರ್ತಾ ತಗೋ ಹಾಂ ಸರ್ ಬೈತಾನೆ ಬಂದ ಒಂದು ಹಾಳೆ ಬಿದ್ರೆ ಸಾಕು ಏಕ ಹತ್ಕೋತೈತೆ ಹತ್ತು ತನಕ ಅವು ಉರಿತ್ ನೋಡ ಹತ್ತೈತೆ ಹಾಕ ಸುಮ್ಮ ಹಾಂ ಹಾಂ ಸೀರೆ ಇಷ್ಟ ನಿನಗೆ ನೀನು ಉಟ್ಕೊಂಡು ತೋರಿಸು ಹಾಂ ಬಂದೆ ತೋರಿಸು ಚಂದಾಗೈತವ ಚಂದ ಆತವ ಚಂದ ಚಂದಾತು ಚಂದಾತು ಸೂಪರ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡ್ರಿ ಊಟ ಆಯ್ತು ಎಲ್ಲರಿಗೂ ಈಗ 10 ಗಂಟೆ 10:10 ಆಯ್ತಲ್ವ 10:30 ಪೌನೆ 11 ಹಾಕಕ್ಕೆ ಬಂದು ನೋಡ್ರಿ ಕಾಕಾರ ಕ್ರಿಕೆಟ್ ನೋಡಕತ್ತಾರ ಟೈಮ್ ಬಂದುಬಿಟ್ಟು ಒಂದು 10:40 ಆಗಿರ್ಬೋದು ಎಲ್ಲರದು ಊಟ ಆಯ್ತು ಈಗ ಸಿಂಪಲ್ಲಾಗಿ ರೈಸ್ ಆಯಿತು ನೀರು ಬರ್ತಾವೆ ಇವತ್ತು ಆಲ್ರೆಡಿ ಬಂದಾವ ಅವರೆಲ್ಲ ತುಂಬಿ ಆದಮೇಲೆ ನಾವು ಇಸ್ಕೋಬೇಕಲ್ಲ ಸೊ ಈಗ ಎಲ್ಲ ಕುಡಿಯೋ ನೀರಿನೆಲ್ಲ ಕ್ಲೀನ್ ಮಾಡತ್ತಾಳ ನೋಡ್ರಿ ಈಗ ಹಂಡೆ ತಿಕ್ಕಿಟ್ವಿ ಕುಡಿಯೋ ನೀರಿಂದ ಇದು ದೇವ್ರದ್ದು ನೋಡ್ರಿ ಕಳಶ ಅದನ್ನು ಕೂಡ ತೊಳ್ಯಾಕತ್ತಾಳ ಅದ್ರೊಳಗೆ ಪೂಜೆಗೆ ನೀರು ತುಂಬಿಡ್ತೀವಿ ದೇವ್ರ ಪೂಜೆಗೆ ಹೀಗಾಗಿ ನಮ್ಮ ತನು ಅಂತೂ ಎಲ್ಲ ಕೆಲಸ ಮಾಡತ್ತಾಳ್ರಿ ಭಾಳಷ್ಟು ನೀರಟ್ಟು ಆಡಬೇಡ ಅಂದ್ರೆ ಮುದ್ದಾ ಮಲ್ಲೆ ಹೋಗಿ ಕುಂತಾಳೆ ನೋಡ್ರಿ ನೀರು ನೋಡಬೇಕು ಸಣ್ಣದವಂತ ಅವ್ರು ಇನ್ನೂ ತುಂಬಾಕತ್ತಾರ ಸಿಗ್ತಾವೋ ಇಲ್ಲೋ ಅದು ಗೊತ್ತಿಲ್ಲ ಸ್ನೇಹಿತರೆ ಆದರೂ ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಯಾಕಂದ್ರೆ ನಾವು ಹೋಸರ ಇರಲಿಲ್ಲ ನೀರು ಬಂದಾಗ ತಂಗಿ ಮನೆಯಾಗಿದ್ವಿ
ಕಾಕ ಹಂಗೆ ತುಂಬಿದ್ರೆ ಅದಕ್ಕೆ ಈ ಸರಿ ಎಲ್ಲ ತೆಗೆದು ಎಲ್ಲ ತೊಳೆದು ತುಂಬ್ಕೊಳತ್ತೀವಿ ನೀರು. ಎಲ್ಲ ಒಳಗಡೆದೆಲ್ಲ ಕ್ಲೀನ್ ಆಯಿತು. ಊಟ ಆದಮೇಲೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕುಡಿಯೋ ನೀರಿನೆಲ್ಲ ಸ್ವಚ್ಛ ಮಾಡ್ಕೊಳಕತ್ತೀವಿ. ಇನ್ನೂ ನೀರು ಬಂದಿಲ್ಲ, ನೋಡೋಣಂತ ಸ್ನೇಹಿತರೆ. ಈಗ ನೋಡ್ರಿ, ಅವ್ರಿಗೆಲ್ಲ ನೀರೆಲ್ಲ ಸಾಕಾದ್ಮೇಲೆ ನಮಗೆ ನೀರನ್ನು ಕೊಡ್ತಾರವ್ರು. ಯಾಕಂದ್ರೆ ಅವ್ರ ಮನೆಯಿಂದ ನಮ್ಮ ಮನೆಯವ್ರಿಗೆ ಅಂದ್ರೆ ಅಷ್ಟು ದೊಡ್ಡ ಪೈಪ್ ಇಲ್ಲ. ಸೊ ಅವರ ಒಂದು ನೀರಿನ ಪೈಪಿಗೆ ನಮ್ಮ ನೀರಿನ ಪೈಪು ಜಾಯಿಂಟ್ ಮಾಡೋದು ನೋಡ್ರಿ ಈ ಥರ. ಬಟ್ ಫೋರ್ಸ್ ಜಾಸ್ತಿ ಬಂತಂದ್ರೆ ಎಲ್ಲ ಕಿತ್ತು ಬಿಡ್ತಾವ್ರಿ. ಅದಕ್ಕೋಸ್ಕರ ಗುದ್ದಾಡಿ ಟೈಟಾಗಿ ಅದನ್ನು ಏನು ಮಾಡಕತ್ತಾರಂದ್ರೆ ಜಾಯಿಂಟ್ ಮಾಡಕತ್ತಾರ ನೋಡ್ರಿ. ಕಾಕ ಮತ್ತು ಮಾಮ ಇಬ್ಬರು ಸೇರಿ ಗುದ್ದಾಡಕತ್ತಾರು. ಅವ್ರ ನಡಕ್ಕೆ ನಮ್ಮ ತನೂಂದು ಒಂದು ಹಿಂದಿಂದ ಹೋಗಾಳ ನೋಡ್ರಿ ಅಲ್ಲಿ ಮಟನು. ಹೋಗ್ಬಾ ಮನೆಗೆ ಕಾಕಾರ ಅಂದ್ರೂ ಕೂಡ ನೋಡ್ರಿ ಹೆಂಗೆ ಮಾಡ್ತಾಳೆ. ಮತ್ತು ಅಲ್ಲೇ ಸುಳ್ದಾಡ್ತಾಳ್ರಿ ಈಕಿ. ಒಟ್ಟು ಯಾರೇನು ಮಾಡ್ತಾರೆ ನೋಡೋದು ಮಾಡೋದು ಭಾಳ ಅಂದ್ರೆ ಭಾಳ ಇದ್ರಿ. ಒಟ್ಟು ಸಮಾಧಾನ ಇರಂಗಿಲ್ಲ ಆಕಿಗೆ. ಈಗ ನೋಡ್ರಿ, ಈಗ ಚಾಲೂ ಮಾಡಿದ್ರಂದ್ರೆ ಹೆಂಗಂದ್ರೆ ಸ್ನೇಹಿತರೆ, ಸ್ಟಾರ್ಟಿಂಗ್ ಸ್ವಲ್ಪ ನೀರು ಸಣ್ಣ ಇರ್ತಾವೆ. ಈಗ ಎಲ್ಲರೂ ತುಂಬ್ಕೊಂಡಿರ್ತಾರಲ್ರಿ. ಈಗ ಜಾಸ್ತಿ ಫೋರ್ಸ್ ಇರ್ತಾವೆ. ನಮಗೆ ಲಾಸ್ಟಿಗೆ ಕೊಡ್ತಾರಲ್ಲ, ಫೋರ್ಸ್ ಮಸ್ತ್ ಜೋರು ಇರ್ತಾವೆ ರೀ. ಆ ಫೋರ್ಸಿಗೆ ಏನೈತಲ್ಲ ಪೈಪ್ ಒಟ್ಟು ಎರಡೂ ಕೂಡ ಕಿತ್ತು ಬಿಡ್ತಿರ್ತಾವೆ. ಬರೇ ಪದೇ ಪದೇ ನಿಮ್ಗೆ ತೋರ್ಸೇನು ಸಾಕಷ್ಟು ಸರಿ. ಪಾಪ ಕಾಕ ಎಷ್ಟೋ ಸರಿ ಹಿಡ್ಕೊಂಡು ಕುಂತಿದ್ದು ತೋರ್ಸೇನು ನಿಮ್ಗೆ. ಸೊ ಅದಕ್ಕೋಸ್ಕರ ಟೈಟಾಗಿ ಅದನ್ನು ಸ್ವಲ್ಪ ತಂತಿಗಿಂತಿ ಸುತ್ತಾಕತ್ತಾರ ನೋಡ್ರಿ, ಪೈಪಿಗೆ ಬಿಚ್ಚಬಾರ್ದು ಅಂತೇಳಿ. ಇನ್ನೇನೈತಿ ಎಲ್ಲ ತಿಕ್ಕೋದು ತೊಳೆದು ಆಗೈತಿ. ಈಗ ಬಡ ನೀರು ಹಿಡ್ಕೊಳ್ಳೋದು ಅಂತೇಳಿ ಮೊದಲ ಕುಡಿಯೋಕೆ ತೊಗೊಂಬಿಡ್ತೀವಿ. ತುಂಬ್ಕೊಂಡು ಆದ ನಂತರ ಟಾಕಿಗೆ ಬಿಡ್ತೀವಿ ನೋಡ್ರಿ. ಸೊ ಸದ್ಯಕ್ಕಂತೂ ನೀರಿನ ಸಮಸ್ಯೆ ಏನಿಲ್ಲ. ಪಾಪ ಮಂಜುಳಾ ಅವ್ರು ಕೊಡ್ತಾರಂತ ಹೇಳ್ಬೋದು ನೀರು. ಅದೊಂದು ಸಮಸ್ಯೆ ಒಂದು ಇಲ್ಲ ನೋಡ್ರಿ ಸ್ನೇಹಿತರೆ ನೀರಿಂದ. ಆಮ್ಯಾಗ ಇನ್ನೂ ನಂದು ಹೆಸ್ಕೊಂಬದ್ದಲ್ಲಿ ಸರ್ವಿಸ್ ಲೆಟ್ರ ಬಂದಿಲ್ಲ. ಆ ಲೆಟ್ರ್ ಬಂದಾದ ನಂತರ ಟ್ಯಾಕ್ಸ್ ಕುಂತ ಮೇಲೆ ನೀರಿಂದ ಕನೆಕ್ಷನ್ ಕೊಡ್ತಾರಂತೆ. ಹಿಂಗಾಗಿ ಇನ್ನೂ ಲೇಟ್ ಆಗ್ಬೋದು. ಅದಕ್ಕೆ ವಿಚಾರ ಮಾಡಿದ್ರೆ ಸ್ವಲ್ಪ ನೀರಿಂದ ನಿರಮಳ ಅಂಥೇಳಿ ಅಂದರೆ ಟೆನ್ಷನ್ ಇಲ್ಲ ಪಾಪ ಅವ್ರು ಕೊಡೋದ್ರಿಂದ. ನಾವು ಕೂಡ ಮತ್ತು ಬೇಸಿಗೆನೂ ಆಯಿತು, ಮತ್ತು ಅವ್ರು ಕೊಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಹೆಚ್ಚಿನ ತುಂಬಿಟ್ಕೊಂಡಿರ್ತೀವಿ. ಏನೋ ಇರಲಿ, ಹೇಳಕ್ಕೆ ಬರೋಂಗಿಲ್ಲ ಅಂತ ಹೇಳಿಬಿಟ್ಟು ಕುಡಿಯೋ ನೀರನ್ನು ಸ್ವಲ್ಪ ಜಾಸ್ತಿ ತುಂಬಿಟ್ಕೊಂಡಿರ್ತೀವಿ. ಇದ್ದಿದ್ರಾಗನ ಮತ್ತು ಎಕ್ಸ್ಟ್ರಾ ತುಂಬ್ಕೊಂಡಿರ್ತೀವಿ. ದೊಡ್ಡ ಪಾತ್ರೆ ಯಾವಿರ್ತಾವಲ್ಲ ಅವನ್ನೆಲ್ಲ, ಮತ್ತು ಟಾಕಿನೂ ತುಂಬ್ಕೊಂಡಿರ್ತೀವಿ ಸ್ನೇಹಿತರೆ. ಸೊ ಈಗ ಒಳಗಡೆ ತುಂಬಾಕತ್ತಾಳೆ ನೋಡ್ರಿ ಕಾವೇರಿ. ಎಲ್ಲ ತೊಳೆದು ಆಯ್ತು. ಈಗ ರಾತ್ರಿನ ಬರ್ತಾವೆ ನಮ್ಮ ಕಡೆ ನೀರು. 11 ಗಂಟೆ 12 ಗಂಟೆಗೆ ನೀರು ಬರೋದು. ಮೀನ್ಸ್ ನಮಗೆ ಕೊಡ್ಬೇಕಂದ್ರೆ ಅಷ್ಟೊತ್ತಾಗಿಬಿಡ್ತೈತಿ. ಬರೋದು ಒಂದು 7:30-8 ಗಂಟೆಗೆ ಬಿಡ್ತಾರೆ ನೀರು. ಎಲ್ಲರೂ ತುಂಬ್ಕೊಂಡು ನಮ್ಗೆ ಕೊಡ್ಬೇಕಂದ್ರೆ 11-11:30 ಆಗೇ ಬಿಡ್ತೈತೆ ಸ್ನೇಹಿತರೆ. ಅದೊಂದು ಒಳ್ಳೇದಂತ ಹೇಳಿ. ಪಾಪ ಅವರೆಲ್ಲ ತುಂಬಿರ್ತಾರಲ್ಲ, ನಮಗೂ ಟೆನ್ಷನ್ ಇರೋಂಗಿಲ್ಲ. ಎಷ್ಟು ಸಿಗ್ತಾವೆ ಅಷ್ಟು ತುಂಬ್ಕೊಂಡ್ಬಿಡ್ತೀವಿ. ಮೊದಲು ಕುಡಿಯೋಕೆ ಸಿಕ್ಕರೆ ಸಾಕಪ್ಪ ಅಂತ ಕುಡಿಯೋಕೆ ತುಂಬ್ಕೊಳ್ತೀವಿ. ನಂತರದಲ್ಲಿ ಟಾಕಿಗೆ ಬಿಡ್ತೀವಿ. ಒಂದೊಂದು ಸರಿ ಟಾಕಿ ತುಂಬ್ತೈತಿ, ಒಂದೊಂದು ಸರಿ ಸ್ವಲ್ಪ ಅರ್ಕಳಿ ಉಳಿತೈತಿ. ಆದರೂ ಕೂಡ ನೀರಿಂದ ಏನು ಸಮಸ್ಯೆ ಬಂದಿಲ್ಲ. ದೇವ್ರವ್ರಿಗೆ ಒಳ್ಳೇದು ಮಾಡಲಿ, ನಮ್ಗೆ ಹೆಲ್ಪ್ ಮಾಡಕತ್ತಾರ. ನೀರಂತೂ ತುಂಬೋದಾಯ್ತು ಸ್ನೇಹಿತರೆ. ನೀರಿನಕಿನ್ನ ಮುಂಚೆನ ಊಟ ಅಂತೂ ಮೊದಲಾಗಿತ್ತು. ಎಲ್ಲ ಕ್ಲೀನಿಗೂ ಆಗಿತ್ತು ನೋಡ್ರಿ. ಇದ್ದಷ್ಟೆಲ್ಲ ಪಾತ್ರೆ ತೊಳೆದ ಬಿಟ್ಟಿದ್ಲು ಕಾವೇರಿ. ಆಮ್ಯಾಗೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆದ ನಂತರ ಈಗೇನೈತಿ ಮಲಗುವಂಥ ಟೈಮ್. ಅದಕ್ಕಿಂತ ಮುಂಚೆ ನಾನು ಶೇರ್ ಮಾಡ್ತೀನಿ. ನಾನು ಸ್ಲ್ಯಾಬ್ ಮತ್ತು ಸ್ವಲ್ಪ ನಾನು ಮೊದಲಿನಂಗೆ ಮಾಡಿಕೊಂಡೆ ನೋಡ್ರಿ. ಆ ಕಡೆ ಇಟ್ಟಿದ್ನೆಲ್ಲ ಒಟ್ಟನೂ ಸಮಾಗಾಕತ್ತಿದ್ದಿಲ್ಲ. ಈಗ ನೋಡ್ರಿ ಕುಡಿಯೋ ನೀರು ಈ ಕಡೆ ಬಂದು ಫ್ರಿಜ್ ಆದಮೇಲೆ ಕುಡಿಯೋ ನೀರಿನ ಸ್ಪೇಸ್ ಇತ್ತು. ಬಟ್ ಫ್ರಿಜ್ ಇರಲಿಲ್ಲ ಅಂತ ಆ ಕಡೆ ಇಡಾಕತ್ತಿದ್ವಿ. ಈಗ ಫ್ರಿಜ್ ಬಂದಮೇಲೆ ಇಲ್ಲಿ ಇಟ್ಕೊಂಡಿವಿ ನೋಡ್ರಿ. ಕಾರ್ನರ್ದು ಏನೈತಲ್ರಿ ಸೆಲ್ಫ್, ಈ ಕಡೆ ಇಟ್ಟಿದ್ದೆ ಅಲ್ಲ ನನಗೆ ಒಟ್ಟನೂ ಸಮ ಅನ್ನಿಸ್ಲಿಲ್ಲ. ಮತ್ತು ಜಾಗ ಭಾಳ ಹಿಡ್ದಂಗೆ ಅನ್ನಿಸ್ಬಿಡ್ತದೆ. ಅದಕ್ಕೆ ಮತ್ತು ಈ ಕಡೆನೇ ಇಟ್ಕೊಂಡೇನಿ. ಇದಿಷ್ಟು ಕಂಫರ್ಟ್ ಆಗೈತೆ ನನಗೆ. ಇದು ಕಾರ್ನರ್ ರ್ಯಾಕ್ ಇಲ್ಲಿಟ್ಟು ಇದೊಂದು ಟ್ರೇಲಿ ಇಟ್ಕೊಂಡಿದ್ದೀನಿ. ಇದು ಟ್ರೇದು ಸ್ವಲ್ಪ ಬೇರೆ ಮತ್ತು ವಿಚಾರ ಮಾಡೀನಿ. ಆ ಥರ ಸೆಟಪ್ ಮಾಡ್ತೀನಿ. ಆಮೇಲೆ ಈ ಥರ ಸೆಟ್ ಆಗೈತೆ ನೋಡ್ರಿ. ಈಗ ಸದ್ಯಕ್ಕೆ ಇನ್ನೂ ಸ್ವಲ್ಪ ಚೇಂಜಸ್ ಐತಿ ಸ್ನೇಹಿತರೆ. ಬರ್ತಾ ಅದನ್ನು ಕೂಡ ಮಾಡ್ಕೊಳ್ತೀನಿ. ಮತ್ತು ಬೆಳಗ್ಗೆ ಕಾವೇರಿ ಬಟ್ಟೆ ತೊಳಿತೀನಿ ಅಂಥೇಳಿ ಬಟ್ಟೆನೂ ನೆನೆಸಿಡಾಕತ್ತಾಳೆ ನೋಡ್ರಿ. ನಮ್ಮ ತನು ಪಟಾಣಿ ಹೆಲ್ಪ್ ಮಾಡಕತ್ತಾಳೆ. ಆಕೆಗೆ ಸ್ವಲ್ಪ ನೆನೆಸಿಟ್ರೆ ಸ್ವಚ್ಛ ಆಗ್ತಾವಂಥೇಳಿ ಅದಕ್ಕೆ ರಾತ್ರಿನ ನೆನೆಸಿಟ್ಬಿಡ್ತಾಳೆ ಬಟ್ಟೆಗಳನ್ನೆಲ್ಲ. ಆಯ್ತು ನೋಡ್ರಿ, ಎಲ್ಲ ಊಟ ಆಯಿತು, ನೀರು ತುಂಬೋದಾಯಿತು, ಎಲ್ಲ ಅಡುಗೆ ಮನೆ ಕ್ಲೀನ್ ಆಯಿತು, ಎಲ್ಲ ಕೆಲಸ ಆಯಿತು. ಇನ್ನೇನಿದ್ರು ಮಲಗೋದು ಅಂಥೇಳಿ. ಮತ್ತೆಲ್ಲ ದಿಂಬಿನ ಕವರು ತೊಗೊಂಡಿದ್ದಾಳೆ ನಾಳೆ ತೊಳಿಲಿಕ್ಕೆ. ಹೀಗಾಗಿ ದಿಂಬಿಗೆ ಕವರ್ ಇಲ್ಲಿಗೆ ಈಗ ಹಂಗೆ ಮನ್ಕೋದು. ಅಂದ್ರೆ ಸ್ವಲ್ಪ ಭಾಳ ಹೊಲಸಾಗಿರ್ತಾವಲ್ರಿ ದಿಂಬಿನ ಕವರ್. ಈಗ ರಾತ್ರಿನ ನೆನೆಸಿಡ್ತಾಳೆ ಆಕೆ. ಸಪ್ರೇಟ್ ಒಂದು ಸ್ಮಾಲ್ ಬಕೆಟ್ನಾಗ ನೆನೆಸಿಡ್ತಾಳೆ ದಿಂಬಿನ ಕವರ್ಗಳನ್ನ. ಈಗ ನೋಡ್ರಿ ಹಂಗೆ ಮಕ್ಕೊಳ್ತೀವಿ ನಾವು. ಇಲ್ಲೇನೈತಿ, ಕಾಕಾರ ಹೊರಗಡೆದ ಟಾಕಿಗೆ ಬಿಟ್ಟಾರ ನೀರು. ಇನ್ನೂ ಟಾಕಿ ತುಂಬಿಲ್ಲ. ಸೊ ಮಾಮಾರು ಅವ್ರ ಜೊತೆನೇ ಇದ್ದಾರೆ, ಏನೋ ಮಾತಾಡ್ತಾಯಿದ್ರು. ಆಯ್ತಲ್ರಿ, ಈಗ ರಾಜಕೀಯ, ಇಲೆಕ್ಷನ್ನು, ಆಮ್ಯಾಗ ಕ್ರಿಕೆಟು. ಸೊ ಅದ ಟಾಪಿಕ್ ಮೇಲೆ ಅವ್ರದ್ದು ಇಬ್ಬರದು ಮಾತುಗಳು ನಡೆದಿದ್ವು.
ಸೊ ಎಲ್ಲರೂ ಈಗ ನೀರು ಬಂದ ಈ ಏರಿಯಾದೊಳಗೆ ಅಂದ್ರೆ ನಮ್ಮ ಓಣಿ ಒಳಗೆಲ್ಲ ಈಗ ನೀರು ತುಂಬಕ್ಕನ ಬ್ಯುಸಿ ಆಗ್ಯಾರ ಅಂತೇಳಿ ತೊಳೆಯೋರು ಬಟ್ಟೆ ತೊಳಿತಾ ಇದ್ದಾರೆ, ಹಾಸಿಗೆ ಒಗಿತಾ ಇದ್ದಾರೆ, ಕೆಲಸಗಳು ನಡ್ದಾವೆ ನೋಡ್ರಿ. ಸೊ ನಾವಂತೂ ಇನ್ನೇನು ಮಲ್ಗೋದ ನಮ್ಮ ತನಗೆ ಬಾರವ ಒಳಗೆ ಹೋಗು ನಿನ್ನ ಮಲ್ಗೋನ ಟೈಮ್ ಆಗೈತಿ. ಎಷ್ಟು 11:30 ಆಗಿ ಹೋಗಿತ್ತು ರೀ ಸ್ನೇಹಿತರೆ. ಇನ್ನೂ ಬರಾಕ್ತಾ ಇರಲಿಲ್ಲ. ಅವ್ರ ಅಜ್ಜನ ಜೊತೆ ನೀರು ತುಂಬಕ್ಕೆ ನಿಲ್ಲತ್ತಾಳ. ನನಗರ ಈಗರ ಒಂಚೂರು ಆರಾಮಾಗ್ಯಾಳಿಕಿ. ನೀರಾಟಾಡಿ ಮತ್ತೆ ಎಲ್ಲರ ಜ್ವರ ಬಂದ್ಗಿಂದವು ಅಂತ ನನಗೆ ಹೆದರಿಕೆ. ಆಕಿಗೇನೋ ಆಟ, ನೀರು ಬಂತಲ್ಲ ಆಟ, ಅದ್ರೊಳಗೆ ಅಡ್ಡಾಡೋದು, ಕಾಲು ತೊಯ್ಸ್ಕೊಳ್ಳೋದು, ಪೈಪ್ ಹಿಡಿಯೋದು, ಆಕಿದ ಒಂದು ಆಟ ಆಕಿಗೆ ಆಗ್ಬಿಟ್ಟಿತ್ತು. ಕಡೆಗೂ ಮತ್ತೆ ಎಳ್ಕೊಂಡು ಹೋಗಿ ಒಳಗೆ ಮಲಗಿಸೇ ಬಿಟ್ಟೆ ರೀ, ಕೇಳಲಿಲ್ಲ ಈಗ ನಾನು. ನೋಡಿರಿ ಹೆಂಗೆ ಮಾಡಕತ್ತಾಳಂತೇಳಿ ಈಗ ಮಲ್ಕೊಂಡೇ ಬಿಡ್ತೀವಿ ನೋಡಿರಿ ಸ್ನೇಹಿತರೆ. ಇದಾಗಿತ್ತು ನೋಡಿರಿ ಸ್ನೇಹಿತರೆ ಇವತ್ತಿನ ಬ್ಲಾಗ್. ಹೆಂಗಿತ್ತು ತಿಳಿಸ್ರಿ.